ಅನೇಕ ತರಹದ ತಪಸ್ಸುಗಳನ್ನು ಶಾಸ್ತ್ರದಲ್ಲಿ ತಿಳಿಸಿದ್ದಾರೆ. ಆದರೆ ಎಲ್ಲ ತಪಸ್ಸುಗಳಲ್ಲಿ ಹಿರಿದಾದ ತಪಸ್ಸು, ಭಗವಂತನಿಗೆ ಅತೀ ಪ್ರಿಯವಾದ ತಪಸ್ಸು, ಅದು ಶಾಸ್ತ್ರಗಳ ಅಧ್ಯಯನ, ಶಾಸ್ತ್ರಗಳ ಶ್ರವಣ. ತಪಸ್ಸು ಯಾವುದು ನಮ್ಮ ದೇಹಕ್ಕೆ ಕ್ಲೇಶವನ್ನು ಕೊಡುತ್ತೆ ಅದು ತಪಸ್ಸು. ಬಿಸಿಲಿನಲ್ಲಿ, ಚಳಿಯಲ್ಲಿ, ಭಾರೀ ಗಾಳಿಯಲ್ಲಿ, ನೀರಿನ ಮಧ್ಯದಲ್ಲಿ, ಸುತ್ತಲೂ ಅಗ್ನಿಯು ಉರಿಯುವಂತೆ ಮಾಡಿ ಮಧ್ಯದಲ್ಲಿ ಕುಳಿತು ಉಪವಾಸದಿಂದಿದ್ದು ಹೀಗೆ ನಾನಾ ರೀತಿಯ ತಪಸ್ಸುಗಳನ್ನು ಮಾಡುವುದುಂಟು. ಒಂದು ಕಾಲಿನ ಮೇಲೆ ನಿಂತು, ತಲೆ ಕೆಳಗು ಮಾಡಿ ನಿಂತು. ಪುರಾಣಗಳಲ್ಲಿ ನೀವೆಲ್ಲ ಕಥೆ ಕೇಳುತ್ತೀರಿ. ಇವತ್ತಿಗೂ ತಕ್ಕ ಮಟ್ಟಿಗೆ ಉಪವಾಸಾದಿ ವ್ರತಗಳನ್ನು, ತಪಸ್ಸನ್ನು ಮಾಡುವ ಸಜ್ಜನರಿದ್ದಾರೆ. ಇದು ಎಂತಹ ತಪಸ್ಸು? ಶಾಸ್ತ್ರಗಳ ಶ್ರವಣ ಮಾಡಿದಾಗ ನಮಗೇನು ಬಿಸಿ, ಚಳಿ, ದೇಹಕ್ಕೆ ನೋವು, ಕಷ್ಟ ಏನೂ ಇರೋದಿಲ್ಲ. ಯಾವ ತರಹದ ಕಷ್ಟವನ್ನೂ ಸಹನೆ ಮಾಡುವ ಪ್ರಸಂಗವಿಲ್ಲದ ಇದನ್ನು ತಪಸ್ಸು ಅಂತ ಹೇಳುವುದು ಹೇಗೆ ಅಂತ. ಇದು ಬಹಳ ದೊಡ್ಡದಾದ ತಪಸ್ಸು. ದೈಹಿಕವಾಗಿಯೂ ಮಾನಸಿಕವಾಗಿಯೂ ಒಂದು ದೊಡ್ಡದಾದಂತಹ ಕ್ಲೇಶ ಸಹನವನ್ನೂ ಮಾಡುತ್ತಾ ಪ್ರಧಾನವಾಗಿ ಭಗವತ್ತತ್ವದ ಚಿಂತನ ರೂಪದಲ್ಲಿರುವ ಈ ಅಧ್ಯಯನ, ಈ ಶ್ರವಣ, ಇದು ದೊಡ್ಡ ತಪಸ್ಸು, ಆಲೋಚನೆ. ಭಗವತ್ತತ್ವದ ಚಿಂತನ ವಿಶೇಷವಾಗಿ ಬರುವುದು ಈ ತಪಸ್ಸಿನಲ್ಲೇನೆ. ನೋಡಿ, ಬೇರೆಲ್ಲ ತಪಸ್ಸುಗಳು ತಪಸ್ಸು ಯಾಕೆ ಅಂದರೆ, ಉಪವಾಸ ಮಾಡಿದರೆ, ವ್ರತಗಳನ್ನು ಮಾಡಿದರೆ, ಇನ್ನಿತರ ಚಳಿ ಮಳೆ ಗಾಳಿಗಳಲ್ಲಿ ಕ್ಲೇಶ ಸಹನ ಮಾಡಿದರೆ ಇವನಿಗೆ ದೇವರಲ್ಲಿ ಅಂತಹ ಶ್ರದ್ಧೆ ಇದೆ ಎನ್ನುವುದನ್ನು ಗಮನಿಸಿ ಆ ಪರೀಕ್ಷೆಯಲ್ಲಿ ಉತ್ತೀರ್ಣನಾದ ಈ ವ್ಯಕ್ತಿಯನ್ನು ಪ್ರೀತಿಯಿಂದ ಹತ್ತಿರ ಕರೆದು ಗುರುಗಳಲ್ಲಿ ಅಂತರ್ಯಾಮಿಯಾಗಿದ್ದು ಭಗವಂತ ಅವನಿಗೆ ಜ್ಞಾನೋಪದೇಶವನ್ನು ಮಾಡುತ್ತಾನೆ. ಗುರುಷು ಸ್ಥಿತ್ವ ತದ್ವಾರ ಜ್ಞಾನೋಪದೇಷ್ಟ್ರೇ. ಗುರುಗಳಲ್ಲಿ ಅಂತರ್ಯಾಮಿಯಾಗಿ ಜ್ಞಾನದ ಉಪದೇಶವನ್ನು ದೇವರು ಮಾಡುವುದಕ್ಕೆ, ಆಲೋಚನೆ, ಭಗವಂತನ ಬಗ್ಗೆ ಚಿಂತನೆ ಮಾಡುವುದಕ್ಕೆ ಇವುಗಳೆಲ್ಲ ಸಾಧನ. ನಾವು ಮಾಡುವ ಕ್ಲೇಶದ ಸಹನ. ಗುರು ಶುಶ್ರೂಷೆ ಪ್ರಾಚೀನ ಕಾಲದಲ್ಲಿ ಬಹಳ ವಿಶೇಷವಾಗಿತ್ತು. ಗುರುಕುಲದಲ್ಲಿ ಕಷ್ಟಪಟ್ಟು ಸೇವೆ ಮಾಡಬೇಕು. ಗುರುಗಳು ಹೇಳಿದ ಎಲ್ಲ ಕೆಲಸವನ್ನು ಮಾಡಬೇಕು. ಆಕಳು ಮೇಯಿಸು ಅಂದರೆ ಮೇಯಿಸಿಕೊಂಡು ಬರಬೇಕು, ನೀರು ತುಂಬು ಅಂದರೆ ನೀರು ತುಂಬಬೇಕು, ಹೊಲದ ಕೆಲಸ ಮಾಡು ಅಂದರೆ ಮಾಡಬೇಕು, ಅಡುಗೆ ಮಾಡು ಅಂದರೆ ಮಾಡಬೇಕು, ಪಾತ್ರೆ ತೊಳೆಯಿದ್ರೆ ತೊಳೆಯಬೇಕು, ಕಟ್ಟಿಗೆ ತೆಗೆದುಕೊಂಡು ಬಾ ಅಂದರೆ ತೆಗೆದುಕೊಂಡು ಬರಬೇಕು. ಬೇರೆ ಯಾರೋ ಅಲ್ಲ, ಸ್ವತಃ ಶ್ರೀಕೃಷ್ಣ ಪರಮಾತ್ಮ ಸುಧಾಮನ ಜೊತೆಗೆ ಸಾಂದೀಪಿನಿ ಋಷಿಗಳ ಆಶ್ರಮದಲ್ಲಿರುವಾಗ ಕಟ್ಟಿಗೆ ತೆಗೆದುಕೊಂಡು ಬರುವುದಕ್ಕೆ ಹೋಗಿದ್ದನಂತೆ. ರಾತ್ರಿಯಾಗಿದೆ, ಭಾರೀ ಮಳೆ, ಇಡೀ ರಾತ್ರಿ ಅಲ್ಲಿಯೇ ಕುಳಿತಿದ್ದಾರೆ. ಸಾಂದೀಪಿನಿ ಋಷಿಗಳೇ ಇಬ್ಬರನ್ನು ಹುಡುಕಿಕೊಂಡು ಬಂದರಂತೆ. ಕೃಷ್ಣ ಅದನ್ನು ತೋರಿಸುವುದಕ್ಕೆ ಹೀಗೆ ಮಾಡಿದ್ನೋ ಏನೋ, ನಾನೇನು ವಿದ್ಯೆ ಕಲಿಯೋದಕ್ಕೆ ನಿಮ್ಮ ಹತ್ರ ಬಂದವನಲ್ಲ, ಇನ್ನೂ ನೀವೆಲ್ಲ ನನ್ನ ಹುಡುಕಾಟದಲ್ಲಿದ್ದೀರಿ, ನನ್ನ ಬಗ್ಗೆ ಸರಿಯಾಗಿ ಅರ್ಥನೆ ಮಾಡಿಕೊಂಡಿಲ್ಲ, ನನಗೇನು ಪಾಠ ಹೇಳೋದು ಅಂತ ತೋರಿಸಿಕೊಟ್ನೋ ಏನೋ. ಅಂತೂ ಕೃಷ್ಣನನ್ನು ಹುಡುಕಿಕೊಂಡು ಬಂದಿದ್ದಾರೆ ಅರಣ್ಯಕ್ಕೆ. ಅದೆಲ್ಲವನ್ನು ಶ್ರೀಕೃಷ್ಣ ನೆನಪಿಸಿಕೊಳ್ತಾನೆ ಸುಧಾಮ ತನ್ನ ಮನೆಗೆ ಬಂದಾಗ. ಆಗ ಕೃಷ್ಣ ಹೇಳಿದಂತಹ ಮಾತು, ಗುರು ಶುಶ್ರೂಷೆಯ ವಿದ್ಯಾ. ವಿದ್ಯೆ ನಮಗೆ ಬರಬೇಕು ಅಂದರೆ ಗುರುಗಳ ಸೇವೆಯನ್ನು ಮಾಡುವುದರಿಂದಲೇ. ಗುರುಗಳಿಗೆ ಕೆಲಸಕ್ಕೆ ಬೇರೆ ಜನರನ್ನು ಇಟ್ಟುಕೊಂಡು ಸಂಬಳ ಕೊಡುವುದಕ್ಕೆ ಕಷ್ಟ ಇದೆ ಅಂತನ್ನೋದಕ್ಕೆ ಶಿಷ್ಯರಿಂದ ಕೆಲಸ ಮಾಡಿಸುವುದಿಲ್ಲ. ಬ್ರಹ್ಮವಿದ್ಯೆಯನ್ನು ಪಡೆಯುವ ನಿಜವಾದ ಅಪೇಕ್ಷೆ ಈ ವ್ಯಕ್ತಿಯಲ್ಲಿ ಉಂಟೋ ಇಲ್ಲವೋ ಅದನ್ನು ಪರೀಕ್ಷೆ ಮಾಡಬೇಕಾಗಿದೆ. ದೇವರ ಸೇವೆಯನ್ನು ಮಾಡಬೇಕಾದ ನಿಜವಾದ ಅಪೇಕ್ಷೆ ಇವನಿಗುಂಟ? ಕೇವಲ ಹಣಕ್ಕಾಗಿ ಬಂದಿದ್ದಾನ, ಊಟಕ್ಕಾಗಿ ಬಂದಿದ್ದಾನ ಅನ್ನುವುದನ್ನು ಪರೀಕ್ಷಿಸಿ
ಇಲ್ಲ ಇವನಿಗೆ ದೇವರ ಸೇವೆ ಮಾಡಬೇಕು ಅಂತ ಅಪೇಕ್ಷೆ ಇದೆ. ಕೆಲವೊಮ್ಮೆ ಹೊಟ್ಟೆಗೆ ಊಟಕ್ಕೆ ಇದ್ದರೆ ಸರಿ, ಇಲ್ಲದಿದ್ದರೆ ಸರಿ, ಶ್ರದ್ಧೆಯಿಂದ ದೇವರ ಸೇವೆ ಮಾಡ್ತಾನೆ. ಎಷ್ಟೇ ಕಷ್ಟ ಆಗಬಹುದು, ದೈಹಿಕವಾಗಿ ಶ್ರಮ ಆಗಬಹುದು, ಊಟ ವಿಳಂಬ ಆಗಬಹುದು, ರುಚಿಯಾಗಿರಬಹುದು, ಇಲ್ಲದೇ ಇರಬಹುದು, ಕೆಲವೊಂದು ದಿವಸ ಇಲ್ಲದೇನೇ ಇರಬಹುದು ದಾರಿದ್ರ್ಯದಿಂದ. ಅದೆಲ್ಲವನ್ನೂ ಸಹನೆ ಮಾಡಿಕೊಂಡಿದ್ದಾನೆ ಅಂದರೆ ಹಾಗಾದರೆ ಇವನು ನಿಜವಾಗಿ ವಿದ್ಯೆಗೆ ಅರ್ಹನಾಗಿದ್ದಾನೆ ಅಂತ ತಿಳಿದು ಆಮೇಲೆ ವಿದ್ಯೆಯನ್ನು ಗುರುಗಳು ಉಪದೇಶ ಮಾಡ್ತಾರೆ. ಆ ವಿದ್ಯೆ ಮನಸ್ಸಿನಲ್ಲಿ ಪೂರ್ಣವಾಗಿ ದೃಢವಾಗಿ ಉಳಿಯುತ್ತೆ. ಇವತ್ತು ಪೂರ್ಣ ವಿಪರೀತವಾಗಿದೆ. ಯಾವುದೇ ರೀತಿಯ ಮಾತನ್ನು ಶಿಷ್ಯರಿಗೆ ಗುರುಗಳು ಹೇಳುವಂತಿಲ್ಲ. ಅದಕ್ಕೆ ಶಾಸನ ವಿರೋಧಿಯಾಗಿದೆ. ಅವರಿಗೆ ಶಾಸನ ಮಾಡೋ ಹಾಗಿಲ್ಲ, ದಂಡನ ಮಾಡೋ ಹಾಗಿಲ್ಲ, ಅವರಿಗೆ ಹೆಚ್ಚು ಕೆಲಸ ಕೊಡೋ ಹಾಗಿಲ್ಲ. ಹಾಗಾದರೆ ಅವರಲ್ಲಿ ನಿಜವಾದ ವಿದ್ಯೆಯ ಅಪೇಕ್ಷೆ ಮಾಯವಾಗಿ ಹೋಗ್ತದೆ. ಕೇವಲ ಸುಖ, ಭೋಗ, ಐಷ ಆರಾಮಗಳು, ಹಣ ಇದೇ ಗುರಿಯಾಗಿ ವಿದ್ಯೆಯ ನಿಜವಾದಂತಹ ಅಪೇಕ್ಷೆ, ಆ ವಿದ್ಯೆಯನ್ನು ಪಡೆಯಬೇಕೆಂಬ ಹಂಬಲ ಅದು ಮಾಯವಾಗಿ ವಿದ್ಯೆ ಇದು ಅಧಃಪತನಕ್ಕೆ ಹೋಗ್ತಾ ಇದೆ ಇವತ್ತಿನ ಕಾಲದಲ್ಲಿ. ಇದನ್ನು ಎಲ್ಲರೂ ಗಮನಿಸಬೇಕು. ನಿಮ್ಮ ನಿಮ್ಮ ಮನೆಯಲ್ಲಿ ಮಕ್ಕಳಿರಬಹುದು. ಗುರುಕುಲದಲ್ಲಿ ಶಿಷ್ಯರು ಇರುವ ಪದ್ಧತಿ ಕೆಲವು ಕಡೆಗೆ ವಿದ್ಯಾಪೀಠಗಳಲ್ಲಿದೆ. ಅಲ್ಲಿ ಗುರುಗಳ ಸೇವೆಯನ್ನು ಮಾಡಿಕೊಂಡು ವಿದ್ಯಾರ್ಥಿಗಳಿದ್ದಾರೆ. ಇನ್ನೂ ಪ್ರಾಚೀನ ಪರಂಪರೆ ಉಳಿದಿದೆ. ಆದರೆ ಗುರುಕುಲ ಪದ್ಧತಿಯಂತೆ ಗುರುಕುಲದಲ್ಲಿದ್ದು ಸೇವೆ ಮಾಡಿ ಅಧ್ಯಯನವನ್ನು ಮಾಡುವ ಅವಕಾಶವಿಲ್ಲದ ನಿಮ್ಮ ನಿಮ್ಮ ಮನೆಯಲ್ಲಿರುವಂತಹ ಮಕ್ಕಳಿಗೂ ಕೂಡ ಕೇವಲ ಉಣಿಸುವ, ತಿನಿಸುವ, ಬೇಡಿದ್ದೆಲ್ಲವನ್ನೂ ಕೊಡಿಸಿ ಅವರನ್ನು ಕೇವಲ ಆನಂದದಿಂದಿಡುವ ಆಲೋಚನೆಯಲ್ಲಿ ಇರಬೇಡಿ. ಅವಶ್ಯವಾಗಿ ಉಣ್ಣುವುದಕ್ಕೆ, ತಿನ್ನುವುದಕ್ಕೆ, ಬಟ್ಟೆಗೆ, ಇನ್ನಿತರ ಸೌಕರ್ಯಗಳನ್ನು ಒದಗಿಸಬೇಕು. ಆದರೆ ಜೊತೆಗೆ ಇದೂ ಒಂದು ಅವರ ತಲೆಯಲ್ಲಿರಬೇಕು. ಜೀವನದಲ್ಲಿ ನಾವು ಕಷ್ಟ ಸಹನೆಯನ್ನು ಮಾಡಬೇಕು, ದೊಡ್ಡವರ ಸೇವೆಯನ್ನು ಮಾಡಬೇಕು. ತಂದೆ ತಾಯಿಗಳ, ಗುರುಗಳ ಮನೆಗೆ ಬಂದ ಅತಿಥಿ ಅಭ್ಯಾಗತರಿಗೆ ಮೈ ಬಗ್ಗಿಸಿ ಬೆವರು ಸುರಿಸಿ ಸೇವೆ ಮಾಡಬೇಕೆಂಬ ಕಲ್ಪನೆಯನ್ನು ಕೊಡಿ. ಗುರುಕುಲಕ್ಕೆ ಕಳಿಸಬೇಕು ಅಂತನ್ನುವುದು ಅಷ್ಟು ಸುಲಭ ಅಲ್ಲ. ಇಡೀ ಜಗತ್ತಿನ ಜನ ಎಲ್ಲ ಅದು ಹಳೆ ಕಾಲದ ಪದ್ಧತಿ. ಇಷ್ಟಾದರೂ ನಿಮ್ಮ ಮನೆಯಲ್ಲಿರುವ ಮಕ್ಕಳಿಗೆ, ಪುರುಷರು ಅಥವಾ ಸ್ತ್ರೀಯರಿಗೆ ನೀವು ಅಭ್ಯಾಸ ಮಾಡಿಸದಿದ್ದರೆ ಘೋರವಾದ ದುರಂತವನ್ನು ಎದುರಿಸುವ ಪ್ರಸಂಗ ಇದೆ. ಇವತ್ತು ಮನೆಯ ಹೆಣ್ಣು ಮಗಳು ಮದುವೆ ಮಾಡಿ ಕೊಟ್ಟು ಹೋದ ಕೆಲವೇ ದಿನಗಳಲ್ಲಿ ವಿಚ್ಛೇದ ಮಾಡಿಕೊಂಡು ತಿರುಗಿ ಓಡಿ ಬರುವುದಕ್ಕೆ ಕಾರಣ ಏನು? ಎಂದೂ ತಂದೆ ತಾಯಿಗಳು ಒಂದು ಶಬ್ದವನ್ನು ಆಡಿ ಅದನ್ನು ಸಹನೆ ಮಾಡಿಕೊಳ್ಳುವುದು ಹೇಗೆ ಎನ್ನುವ ಟ್ರೈನಿಂಗೇ ಕೊಟ್ಟಿಲ್ಲ. ಬೇಕಾದಷ್ಟು ಶಿಕ್ಷಣ ಆಯಿತು, ದೊಡ್ಡ ಡಾಕ್ಟರ್ ಆದರು, ಇಂಜಿನಿಯರ್ ಆದರು, ಬೇರೆ ಬೇರೆ ಟ್ರೈನಿಂಗ್ಗಳಾಯಿತು, ಎಲ್ಲ ಟ್ರೈನಿಂಗ್ ಆಗಿದೆ. ಆದರೆ ಹಿರಿಯರು ಒಂದು ಶಬ್ದ ಆಡಿದಾಗ ಅದನ್ನು ಸಹನೆ ಮಾಡಿಕೊಳ್ಳುವುದು ಹೇಗೆ? ಈ ಟ್ರೈನಿಂಗು ಅದಾಗಿಲ್ಲ. ಹೀಗಾಗಿ ಒಂದು ಮಾತನ್ನು ಸಹನೆ ಮಾಡುವ ಪದ್ಧತಿ ಹೇಗೆ ಅಂತ ಗೊತ್ತಿಲ್ಲ. ಜಗಳ ಆಡಿ ಎರಡನೇ ದಿವಸ ಮನೆಗೆ ಬಂದದ್ದಾಯಿತು. ಇವರು ಕಳಿಸಿ ಅತ್ತೆಯ ಮನೆಯಲ್ಲಿ ಬಿಟ್ಟು ಇನ್ನೂ ತಮ್ಮ ಮನೆಗೆ ಮುಟ್ಟಿರ್ತಾರೋ ಇಲ್ಲವೋ, ಇವರಿಗಿಂತಲೂ ವೇಗವಾದ ವಾಹನದಿಂದ ಅವರೇ ಬಂದು ತಂದೆ ತಾಯಿಗಳಿಗೆ ಬಾಗಿಲು ತೆರೆಯುವ ಪ್ರಸಂಗ ಇದೆ. ಕಾರಣ ಏನು? ತಪಸ್ಸಿಲ್ಲ. ಏನದು ತಪಸ್ಸು? ಸಹನೆ ಮಾಡುವುದೇ ತಪಸ್ಸು. ತಾಳುವಿಕೆಗಿಂತ ಅಧಿಕ ತಪವೂ ಇಲ್ಲ. ಹಾಗಾದರೆ ಅದು ಹೇಗೆ ಬರುತ್ತೆ? ಹೇಳ್ತಾ ಹೋಗಿ. ಚಿಕ್ಕ ವಯಸ್ಸಿನಿಂದಲೇ 4 ಮಾತುಗಳನ್ನು ತಪ್ಪಿದಾಗ ಜೋರಾಗಿ ಹೇಳಿ, ಬೈದು ಹೇಳಿ, ಪ್ರೀತಿಯನ್ನೂ ಮಾಡಿ, ತಿನ್ನುವುದಕ್ಕೂ ಕೊಡಿ, ತಿನ್ನದೇ ಉಪವಾಸನೂ ಹಾಕಿ ಏಕಾದಶಿಯ ದಿನ ದೊಡ್ಡವರು ಬಂದಿದ್ದಾರೆ, ಅವರು ಊಟ ಆಗದೆ ನಾವು ಮಾಡಬಾರ್ದು, ಸ್ವಲ್ಪ ಹೊತ್ತು ಇರು ಅಂತ ಹೇಳಿ ಅತಿಥಿ ಅಭ್ಯಾಗತರಿಗಾಗಿ ನಾವು ಕಾಯಬೇಕು ಅಂತನ್ನುವುದನ್ನು ಕಲಿಸಿ ಅವರಲ್ಲಿ ಕೂತಿರ್ತಾರೆ. ನೀನು ಊಟ ಮಾಡ್ಕೊಂಡು ಹೋಗು, ಏನು ತೊಂದರೆ ಇಲ್ಲ. ಯಾಕೆ ಹೇಳ್ತೀರಿ ಹಾಗೆ? ಶಾಲೆ ಇದ್ದರೆ ಏನೋ ಅನಿವಾರ್ಯ ಕಾರಣ, ಊರಿಗೆ ಹೋಗೋದಿದ್ದರೆ ವಿಷಯ ಬೇರೆ. ಮನೆಯಲ್ಲಿದ್ದಾನೆ, ಆದರೂ ನಾನು ಯಾರಿಗೂ ಕಾಯಬೇಕಾಗಿಲ್ಲ. ಅಲ್ಲಿ ಪೂಜೆ ನಡೀತಿದೆ ಪೂಜೆ, ಸ್ವಾಮಿಗಳು ಪೂಜೆ ಅಲ್ಲಿ ಮಾಡ್ತಾ ಇದ್ದಾರೆ, ನೀನು ಇಲ್ಲಿ ತಿನ್ನೋದಕ್ಕೇನು ತಿನ್ನು. ಹಾಗಾದರೆ ಮನೆಗೆ
ಯಾರೋ ಬಂದಿದ್ದಾರೆ, ಜ್ಞಾನಿಗಳು ಬಂದಿದ್ದಾರೆ, ಅತಿಥಿಗಳು ಬಂದಿದ್ದಾರೆ. ಜ್ಞಾನಿಗಳು ಬಹಳ ದೊಡ್ಡ ಅತಿಥಿಗಳು ಇಂಥವರೇ ಬರಬೇಕು ಅಂತಲ್ಲ, ಹಿರಿಯರು ಯಾರೋ ಬಾಂಧವರು ಬಂದಿದ್ದಾರೆ, ಅವರಿಗೆ ಕೊಟ್ಟು ನಾವು ತಿನ್ನಬೇಕು, ಅವರಿಗಿಂತ ಮೊದಲು ನಾವು ತಿಂದು ಮಲಗುವುದಲ್ಲ. ಈ ಮಾತನ್ನು ನೀವು ಕಲಿಸದೇ ಇದ್ದರೆ ಅವನು ಯಾಕೆ ದೊಡ್ಡವನಾದ ಮೇಲೆ ಅತಿಥಿ ಅಭ್ಯಾಗತರ ಸತ್ಕಾರ ಮಾಡ್ತಾನೆ, ಅವರಿಗಾಗಿ ಕಾಯ್ತಾನೆ, ಅವರಿಗಾಗಿ ಸಹನೆ ಮಾಡ್ತಾನೆ? ಅತ್ತೆ ಮಾವಂದರಿಗಾಗಿ, ಗಂಡನಿಗಾಗಿ ಆದರೂ, ಅಥವಾ ಇವನು ತನ್ನ ಮನೆಯಲ್ಲಿ ತನ್ನ ಹೆಂಡತಿ ಮಕ್ಕಳು ಬಂಧು ಬಾಂಧವರು ಬಂದಾಗ ಗಂಡಸಾಗಿದ್ದರೂ ಕೂಡ ತಾನು ಜೀವನವನ್ನು ಮಾಡುವಾಗ ಸಹನೆಯನ್ನು ಕಳೆದುಕೊಂಡು ತನ್ನ ಧರ್ಮ, ನೀತಿ, ಪರಂಪರೆ ಇವುಗಳನ್ನೆಲ್ಲ ಬಿಟ್ಟು ಸ್ವಾರ್ಥಪರನಾಗಿ ಬೆಳೀತಾನೆ. ಹೀಗಾಗಿ ಗುರು ಶುಶ್ರೂಷೆ, ತಂದೆ ತಾಯಿಗಳ ಸೇವೆ ಇದನ್ನು ಬಹಳ ಕಡ್ಡಾಯವಾಗಿ ಪ್ರಾಚೀನರು ಹೇಳಿಕೊಟ್ಟಿದ್ದರು. ಆದದ್ದಾಯಿತು, ಇನ್ನಾದರೂ ಒಳ್ಳೆಯ ದಾರಿ ಹಿಡಿಯೋ ಪ್ರಾಣಿ ಅಂತ ದಾಸರು ಹೇಳಿದ ಹಾಗೆ ಇನ್ನಾದರೂ ಜನ ಎಚ್ಚೆತ್ತು ತಮ್ಮ ಮಕ್ಕಳಿಗೆ ಸರಿಯಾದ ಮಾರ್ಗವನ್ನು ಕಲಿಸುವುದಕ್ಕೆ ಪ್ರಯತ್ನ ಮಾಡಲಿ. ಇದು ದೊಡ್ಡದಾದ ತಪಸ್ಸು. ಆದರೆ ಈ ಎಲ್ಲ ತಪಸ್ಸುಗಳು, ಗುರು ಶುಶ್ರೂಷೆ ಇರಬಹುದು ಅಥವಾ ಇನ್ನಿತರ ಭಾರಿ ಭಾರಿ ತಪಸ್ಸುಗಳು ದೊಡ್ಡ ದೊಡ್ಡ ಋಷಿಗಳೆಲ್ಲ ಮಾಡಿದ್ದಿರ್ಬೋದು, ಕೊನೆಗೆ ಈ ಕ್ಲೇಶ ಸಹನ ಇದು ತಪಸ್ಸು. ಯಾಕೆ ಅಂದರೆ ತಪಸ್ಸು ಅಂದರೆ ಆಲೋಚನೆ, ಭಗವಂತನ ಚಿಂತನ ನಮಗೆ ಬರುವುದಕ್ಕೆ, ಭಗವದನುಸಂಧಾನ ನಮ್ಮ ತಲೆಯಲ್ಲಿ ಬರುವುದಕ್ಕೆ, ಪರಮಾತ್ಮನ ತತ್ವ ತೋರುವುದಕ್ಕೆ ಇದು ಸಾಧನ. ಆದ್ದರಿಂದ ಇದು ತಪಸ್ಸು. ಹಾಗಾದರೆ ಇದೆಲ್ಲ ಮೊದಲು ಮೆಟ್ಟಲುಗಳು ತಾನೆ. ಕೊನೆಗೆ ಈ ಎಲ್ಲ ಸೇವೆಯನ್ನು ಮಾಡಿದ, ಈ ಎಲ್ಲ ತಪಸ್ಸನ್ನು ಮಾಡಿದ ಮಹಾಪುಣ್ಯದಿಂದ ನಮಗೆ ಸಿಗುವ ಮಹಾಲಾಭ ಏನು? ಅದು ಗುರುಗಳ ಮುಖದಿಂದ ಶಾಸ್ತ್ರಗಳ ಉಪದೇಶವನ್ನು ಶ್ರವಣ ಮಾಡು, ಶಾಸ್ತ್ರಗಳ ಅಧ್ಯಯನ ಮಾಡು. ಅದೇ ಪ್ರಧಾನವಾದ ತಪಸ್ಸು. ಅದೇನು ದೊಡ್ಡ ತಪಸ್ಸು ಅಂತ ಅನ್ನಬೇಡಿ, ಅದೇ ಪ್ರಧಾನವಾದ ತಪಸ್ಸು. ಅದು ಕೊನೇ ಹಂತ. ಯಾಕೆಂದರೆ ಭಗವಂತನ ಚಿಂತನ ಅದರಲ್ಲಿಯೇ ಪ್ರಧಾನವಾಗಿದ್ದದ್ದು. ಆ ಚಿಂತನ ಮಾಡುವುದಕ್ಕೆ ಅರ್ಹತೆಯನ್ನು ತಂದು ಕೊಡುತ್ತದೆ ಅನ್ನುವುದಕ್ಕೆ ಇವುಗಳೆಲ್ಲ ತಪಸ್ಸುಗಳು. ಚಿಂತನವನ್ನು ನೇರವಾಗಿ ಕೊಡುವಂತಹ ಆ ಶಾಸ್ತ್ರಗಳ ಅಧ್ಯಯನ, ಶ್ರವಣ ಇದು ನಿಜವಾದ ತಪಸ್ಸು. ಜೊತೆಗೆ ಅಲ್ಲಿಯೂ ಕ್ಲೇಶ ಸಹನ ಇದೆ. ಇನ್ನುಳಿದ ಯಜ್ಞಯಾಗಾದಿಗಳನ್ನು ಜಪ, ಸ್ನಾನ, ಪ್ರಾಣಾಯಾಮ, ತೀರ್ಥಯಾತ್ರೆ ಉತ್ಸಾಹದಿಂದ ಮಾಡಬಹುದು. ಏಕಾಂತದಲ್ಲಿ ಕುಳಿತು ಎಲ್ಲ ವಿಷಯಗಳ ಆಕರ್ಷಣೆಯನ್ನು ದೂರ ಇಟ್ಟು ಏಕಾಗ್ರ ಮನಸ್ಸಿನಿಂದ ಶಾಸ್ತ್ರಗಳ ಅಧ್ಯಯನ ಮಾಡೋದಿದೆಯಲ್ಲ, ಇದು ಭಾರೀ ಮಾನಸಿಕವಾದ ಕ್ಲೇಶ ಸಹನ ಇದೆ ಇದರಲ್ಲಿ. ಇದಕ್ಕೆ ನೀವು ಬೇರೆ ಇನ್ನೇನು ಬೇಕಿಲ್ಲ, ಎಣಿಸಿದರೆ ಗೊತ್ತಾಗ್ತದೆ ಯಾವ ಸೇವೆಗೆ ಎಷ್ಟು ಜನ ಇದ್ದಾರೆ ಅಂತ. ತೀರ್ಥಯಾತ್ರೆ ಮಾಡುವುದಕ್ಕೆ ಎಲ್ಲ ಟ್ರಾವೆಲ್ಸು, ಎಲ್ಲ ಗಾಡಿಗಳು, ಟ್ರೇನು ಎಲ್ಲ ಬುಕ್ ಆಗಿರ್ತವೆ. ಮಾಘ ಮಾಸದ ಕುಂಭಮೇಳ ಏನಾದರೂ ಇದ್ದರೆ ಯಾವ ಟ್ರೇನು, ಕಾರು, ಬಸ್ಸು ಹೋಗೋ ಹಾಗಿಲ್ಲ ಪ್ರಯಾಗಕ್ಕೆ. ಅಷ್ಟು ಕೋಟಿ ಜನ ಅಲ್ಲಿ ಸೇರಿರ್ತಾರೆ. ಆದರೆ ಅಷ್ಟು ಕೋಟಿ ಜನರಲ್ಲಿ ಅತ್ಯಂತ ಶ್ರದ್ಧೆಯಿಂದ ಭಾಗವತಾದಿ ಸಚ್ಚಾಸ್ತ್ರಗಳನ್ನು ಏಕಾಗ್ರ ಮನಸ್ಸಿನಿಂದ ಶ್ರವಣ ಮಾಡುವವರು ಅಲ್ಲಿ ಇರ್ತಾರೆ, ಇರೋದಿಲ್ಲ ಅಂತಲ್ಲ. ಅವರ ಸಂಖ್ಯೆ ಎಷ್ಟು? ಸುಮ್ಮನೆ ಬಂದು ಮುಳುಗಿ ಹೋಗುವವರ ಸಂಖ್ಯೆ ಎಷ್ಟು? ಯಾಕೆಂದರೆ ಇಷ್ಟು ದೂರದಿಂದ ಅಲ್ಲಿ ಹೋಗಿ ಮುಳುಗಿ ಬರುವುದು ಸುಲಭ, ಏಕಾಗ್ರ ಮನಸ್ಸಿನಿಂದ ಭಾಗವತ ಶ್ರವಣ ಮಾಡುವುದು ಕಷ್ಟ ಅಂತ ತಾನೇ ಇದರ ಅರ್ಥ. ಹಾಗಾದರೆ ಯಾವುದು ಹೆಚ್ಚಿನ ಕ್ಲೇಶ? ಏಕಾಗ್ರ ಮನಸ್ಸಿನಿಂದ ಶಾಸ್ತ್ರದ ಶ್ರವಣ ಮಾಡುವುದೇ ಭಾರಿ ಕಷ್ಟ. ಹೀಗಾಗಿ ಅದರಲ್ಲಿ ಕ್ಲೇಶ ಸಹನವೂ ಇದೆ, ಭಗವತ್ ಚಿಂತನ ನೇರವಾಗಿಯೂ ಇದೆ. ಹೀಗಾಗಿ ನಿಜವಾದ ತಪಸ್ಸು ಇದು ಶಾಸ್ತ್ರಗಳ ಅಧ್ಯಯನ, ಪಾಠ, ಪ್ರವಚನ ಇವುಗಳು ನಿಜವಾಗಿರುವಂತಹ ತಪಸ್ಸು. ಅಂತಹ ತಪಸ್ಸನ್ನು ಆಚರಿಸಿದಂತಹ ಕೌಶಿಕ ಸರಸ್ವತಿಗೆ, ಸಾವಿತ್ರಿಗೆ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ. ನೀನೇನಾದರೂ ನನ್ನ ಮೇಲೆ ಸಂತುಷ್ಟಳಾಗಿದ್ದರೆ ನನಗೆ ಇದೇ ತಪಸ್ಸನ್ನು, ಇದೇ ಜಪವನ್ನು, ಇದೇ ಅಧ್ಯಯನವನ್ನು, ಇದೇ ಪಾರಾಯಣವನ್ನು ಅನುಸಂಧಾನಪೂರ್ವಕವಾಗಿ ನಿರಂತರ ಮಾಡುವ ಪ್ರೇರಣೆಯನ್ನು ಕೊಡು. ಇನ್ನೇನು ಫಲ ನನಗೆ ಬೇಕಾಗಿಲ್ಲ ಅಂತ. ಇದು ನಿಜವಾಗಿ ಪ್ರತಿಯೊಬ್ಬ ಸಾಧಕ ತಾನು ಮಾಡುವಂತಹ ಸಾಧನೆಯ ಹಿನ್ನೆಲೆಯಲ್ಲಿ, ಉಪಾಸನೆಯ ಹಿನ್ನೆಲೆಯಲ್ಲಿ ಇಟ್ಟುಕೊಳ್ಳಬೇಕಾದ ಮನೋಭೂಮಿಕೆ. ಯಾವುದೇ ಫಲಾಪೇಕ್ಷೆ ಇಲ್ಲದೆ ಸತ್ಕಾರ್ಯಗಳನ್ನು ಮಾಡಬೇಕು ಅಂತ ಕೌಶಿಕ ಜಗತ್ತಿಗೆ ತಿಳಿಸ್ತಾ ಇದ್ದಾನೆ. ಸಾವಿತ್ರಿ ತಥಾಸ್ತು ಅಂತ ಪ್ರೀತಿಯಿಂದ ಪರಮಾನುಗ್ರಹ ಮಾಡಿ ವರ ಕೊಟ್ಟಿದ್ದಾಳೆ.
ಅವಳೇ ತಪಸ್ಸು ಮಾಡಿಸಿದವಳು, ಮನಸ್ಸಿನಿಂದ ಅರ್ಥಾನುಸಂಧಾನ ಕೊಟ್ಟವಳು, ವಾಗೀಂದ್ರಿಯದಿಂದ ಜಪ ಮಾಡಿಸಿದವಳು. ಸಕಲ ವಚನ ಚೇತೋದೇವತಾ ಭಾರತೀ ಸಾ, ಅವಳೇ ಮುಂದೆ ಸಾವಿತ್ರಿ. ಹಾಗಾದರೆ ಎಲ್ಲರ ಮಾತುಗಳಿಗೂ ಮನಸ್ಸಿಗೂ ನಿಯಾಮಕಳಾಗಿ ಜಪ ಪಾಠ ಪ್ರವಚನ ಪಾರಾಯಣಗಳನ್ನು ಮಾಡಿಸಿ ಮನಸ್ಸಿನಲ್ಲಿದ್ದು ಅರ್ಥಾನುಸಂಧಾನವನ್ನು ಕೊಟ್ಟ ಮಹಾತಾಯಿ ಸಾವಿತ್ರಿ. ಗುರುಭಕ್ತಿ, ಶ್ರದ್ಧೆ, ದೈವಭಕ್ತಿ, ಇಂದ್ರಿಯ ನಿಗ್ರಹ ಮೊದಲಾದ ಗುಣಗಳಿಗೂ ಅಭಿಮಾನಿನಿಯಾಗಿರುವಂತಹ ಆ ಸಾವಿತ್ರಿ ದೇವಿ ತಾನೇ ಒಳಗಿದ್ದು ಮಾಡಿಸಿದ ಈ ತಪಸ್ಸಿನಿಂದ ಸಂತುಷ್ಟಳಾಗಿ ಅನುಗ್ರಹವನ್ನು ಮಾಡಿದ್ದಾಳೆ. ತಥಾಸ್ತು, ನಿನ್ನ ಈ ತಪಸ್ಸಿಗೆ ನಾನು ಮೆಚ್ಚಿ ಇದೇ ಅಭಿವೃದ್ಧಿಯಾಗಲಿ ಅಂತ ವರ ಕೊಟ್ಟಿದ್ದೇನೆ. ಜೊತೆಗೆ ಅನೇಕ ದೇವತೆಗಳು ನಿನ್ನ ಜೊತೆಗೆ ಬಂದು ಒಂದು ಧಾರ್ಮಿಕ ವಿಚಾರಗೋಷ್ಠಿಯನ್ನು ಮಾಡಿ ಮುಂದೆ ಹೋಗ್ತಾರೆ. ಅದೊಂದು ದೊಡ್ಡ ಭಾಗ್ಯ ನಿನಗೆ ಸಿಗತ್ತೆ, ನಿನ್ನ ಕೀರ್ತಿ ಲೋಕದಲ್ಲೆಲ್ಲ ಹರಡುತ್ತದೆ ಅಂತ ಅವನು ಕೇಳದೆ ಇವಳೇ ಆಶೀರ್ವಾದ ಮಾಡಿ ಹೋಗ್ತಾನೆ. ಧರ್ಮ, ಕಾಲ, ಯಮ, ಮೃತ್ಯು ಈ ಎಲ್ಲ ದೇವತೆಗಳು ಬರ್ತಾರೆ. ಆ ಎಲ್ಲ ದೇವತೆಗಳು ಬಂದು ನಿನ್ನ ಜೊತೆಗೆ ಧರ್ಮದಿಂದ ವಾದವಿವಾದವನ್ನು ಮಾಡಿ ಮುಂದೆ ಸಾಕ್ತಾರೆ ಅಂತ. ಬ್ರಾಹ್ಮಣ 1000 ವರ್ಷ ತಪಸ್ಸು ಮಾಡಿದ್ದ. ಮತ್ತೆ ಪುನಃ ಸಾವಿತ್ರಿಯ ವಿಶೇಷ ಅನುಗ್ರಹದಿಂದ 100 ವರ್ಷ ಸತತವಾಗಿ ಜಪ ಮಾಡಿದ್ದಾನೆ, ಧ್ಯಾನ ಮಾಡಿದ್ದಾನೆ, ಏಕಾಗ್ರ ಮನಸ್ಸಿನಿಂದ. ಅವನಿಗೆ ಯಾವ ಫಲಾಪೇಕ್ಷೆಯೂ ಇಲ್ಲ. ಒಂದು ಫಲದ ಅಪೇಕ್ಷೆಯನ್ನಿಟ್ಟುಕೊಂಡು ಸಾಧನೆ ಮಾಡುವ ವ್ಯಕ್ತಿ ಫಲ ಸಿಕ್ಕಾದ 2ನೇ ಕ್ಷಣ ಅದನ್ನು ನಿಲ್ಲಿಸ್ತಾನೆ. ಸಿಗೋದು ಗ್ಯಾರಂಟಿ ಅಂತಾದ್ರೇ ನಿಲ್ಲಿಸ್ತಾನೆ, ಸಿಗಬೇಕು ಅಂತೂ ಇಲ್ಲ. ಮದುವೆಯಾಗಬೇಕು ಅನ್ನುವುದಕ್ಕಾಗಿ ಮಕ್ಕಳಿಗಾಗಿಯೋ ಅಥವಾ ಯುವಕರೋ ಏನೋ ಒಂದು ಪ್ರದಕ್ಷಿಣೆ ನಮಸ್ಕಾರ ಇಷ್ಟು ದಿವಸ ಮಾಡಬೇಕು ಅಂತ ಇಟ್ಟುಕೊಂಡಿರ್ತಾರೆ. ಯಾವುದೋ ಒಂದು ಸಂಬಂಧ ಬಂತು, ಮದುವೆ ಒಪ್ಪಿಗೆಯಾಗಿದೆ, ನಿಶ್ಚಿತ ಅಂತಾದರೆ ಕ್ರಮೇಣ ಸ್ವಲ್ಪ ಕೃತಜ್ಞತಾ ಮನೋಭಾವ ಇದ್ದರೆ ಅವತ್ತೊಂದು ದಿವಸ ಹೋಗಿ ದೇವರಿಗೆ ನಮಸ್ಕಾರ ಹಾಕ್ತಾನೆ. ಇಲ್ಲದೇ ಇದ್ದರೆ ಅವತ್ತೇ ಕೃಷ್ಣಾರ್ಪಣೆ, ಮಾರನೇ ದಿವಸದಂದಂತೂ ಗೋವಿಂದ, ಕೆಲಸ ಆಯಿತು. ಯಾವ ಭಗವಂತನ ಸೇವೆ ಅನಂತಕಾಲದ ಸುಖವನ್ನು ಕೊಡುವಂತಹ ಸೇವೆ, ಆ ಸೇವೆಯನ್ನು ಅತೀ ನಶ್ವರವಾದ ಫಲಕ್ಕಾಗಿ ಉಪಯೋಗಿಸಿ ಬಿಟ್ಟುಬಿಟ್ಟ. ಇದಕ್ಕೆ ಕಾರಣ ಏನು? ಮನಸ್ಸಿನಲ್ಲಿ ಒಂದು ಉದ್ದೇಶ ಇಟ್ಟುಕೊಂಡದ್ದೇ ತಪ್ಪು. ಎಲ್ಲಿಯವರೆಗೆ ಭಗವಂತನ ಪೂರ್ಣ ಅನುಗ್ರಹವಾಗೋದಿಲ್ಲ, ಅನಂತ ಕಾಲದ ಸುಖವನ್ನು ನೀಡುವ ಪರಮಾತ್ಮನ ಮಹಾಪ್ರಸಾದ ಆಗೋದಿಲ್ಲ, ಅಲ್ಲಿಯವರೆಗೆ ದೇವರ ಸೇವೆಯನ್ನು ಬಿಡೋದಿಲ್ಲ ಅನ್ನುವಂತಹ ನಿರ್ಧಾರ ಮನಸ್ಸಿನಲ್ಲಿದ್ದರೆ ಆಗ ಆ ಸೇವೆಯನ್ನು ನಿಲ್ಲಿಸುವುದಕ್ಕೆ, ಶಾಸ್ತ್ರಗಳ ಶ್ರವಣವನ್ನು ಜಪ ಪಾರಾಯಣಾದಿಗಳನ್ನು ನಿಲ್ಲಿಸುವುದಕ್ಕೆ, ನಾಮ ಸಂಕೀರ್ತನವನ್ನು ನಿಲ್ಲಿಸುವುದಕ್ಕೆ ಪ್ರಸಕ್ತಿಯೇ ಇಲ್ಲ. ಹಣಕ್ಕಾಗಿ ಯಾವುದೋ ಒಂದು ಕೆಲಸ ಮಾಡ್ತಾ ಇರ್ತಾನೆ, ಹಣ ಕೊಟ್ಟರೆ ಮುಗಿದೋಯ್ತು, ಕೆಲಸ ಅಲ್ಲಿಗೆ ಬಿಟ್ಟು ಓಡಿ ಹೋಗ್ತಾನೆ. ಕೆಲಸಗಾರರ ಕೆಲಸ ಅಷ್ಟೇ ಅಲ್ವಾ? ಪ್ರಾಮಾಣಿಕತೆ ಎಷ್ಟು ಜನರಲ್ಲಿದೆ? ಹೀಗಾಗಿ ಕೆಲಸ ಪೂರ್ಣ ಮುಗಿದ ಮೇಲೆ ಬಂದು ಚೆಕ್ ಮಾಡಿ ಅದನ್ನೆಲ್ಲ ಓಕೆ ಮಾಡಿ ಅವರು ಸಿಗ್ನೇಚರ್ ಮಾಡಿದ ಮೇಲೆ ಇಂಜಿನಿಯರ್ಗಳು ಬಂದು ಆಮೇಲೆ ಮನೆ ಕಟ್ಟುವ ಕೆಲಸಗಾರರಿಗೆ ಹಣ ಕೊಡ್ತಾರೆ. ಇಲ್ಲ ಅಂದರೆ ಹಣ ಕೊಟ್ಟರೆ ಅಲ್ಲಿಗೆ ಕೆಲಸ ಬಿಟ್ಟು ಓಡಿ ಹೋಗ್ತಾರೆ. ಹೀಗಾಗಿ ನಾವು ಯಾವುದೋ ಒಂದು ನಶ್ವರವಾದ ಫಲಕ್ಕಾಗಿ ದೇವರ ಸೇವೆಯನ್ನು, ಅಧ್ಯಯನವನ್ನು, ನಾಮಸ್ಮರಣೆಯನ್ನು ಮಾಡ್ತೇವೆ ಅಂತಾದರೆ ಮಹಾಸುಖದಿಂದ ನಾವು ವಂಚಿತರಾಗ್ತೇವೆ. ಅದಾಗಬಾರದು. ಲೌಕಿಕ ದೃಷ್ಟಿಯಿಂದಲೂ ಆಲೋಚನೆ ಮಾಡಿ. ಕರ್ಮಣ್ಯೇವಾಧಿಕಾರಸ್ಥೆ ಮಾಫಲೇಶು ಕದಾಚನ, ಈ ಸಂದೇಶವನ್ನು ಶ್ರೀಕೃಷ್ಣ ಪರಮಾತ್ಮ ಹೇಳುವುದರ ಹಿನ್ನೆಲೆಯಲ್ಲಿ ಮೋಕ್ಷದ ಮಹಾಸುಖ ಎಲ್ಲರಿಗೂ ಸಿಗತ್ತೆ, ಅದಕ್ಕಾಗಿ ಫಲಾಪೇಕ್ಷೆಯನ್ನು ಮಾಡಬೇಡಿ, ಮಾಡಿದರೆ ನೀವು ದಡ್ಡ ಆಗ್ತೀರಿ ಅನ್ನುವುದು ಒಂದು. ಜೊತೆಗೆ ಲೌಕಿಕ ಕಾರ್ಯಗಳಲ್ಲಿಯೂ ನಮಗೆ ಕೇವಲ ಫಲದಲ್ಲಿಯೇ ಗಮನ ಇದ್ದರೆ ಕಾರ್ಯದಲ್ಲಿ ಯಶಸ್ಸು ಬರೋದಿಲ್ಲ. ಅಡುಗೆ ಮಾಡುವ ವ್ಯಕ್ತಿಗೆ ರುಚಿಯಾಗಬೇಕು, ಪ್ರತಿಯೊಬ್ಬರೂ ಸವಿಯಬೇಕು, ಆನಂದ ಪಡಬೇಕು.
ಎಷ್ಟು ದಿನಗಳಾದರೂ ಈ ದಿನ ಊಟ ಮಾಡಿದ ಅಡುಗೆಯ ರುಚಿಯನ್ನು ಮರೆತಿರಬಾರದು. ಆ ರೀತಿಯ ಭಾರೀ ರುಚಿಯಾದ ಅಡುಗೆಯನ್ನು ನಾನು ಮಾಡಬೇಕು, ಇದು ಅವನ ಗುರಿಯಾಗಿದ್ದರೆ ಅಷ್ಟು ಗಮನ ಕೊಟ್ಟು ಮಾಡ್ತಾನೆ, ಅಡುಗೆ ರುಚಿಯಾಗ. ಅದು ಬಿಟ್ಟು ಅವನಿಗೆ ಬರೀ ಹಣದ ಕಡೆಗೆ ದೃಷ್ಟಿ ಇದ್ದರೆ, ಏನು ಮೊದಲು ಕರಾರು ಮಾಡಿದರು, ಎಷ್ಟು ಕೊಡ್ತಾರೆ, ಸ್ವಲ್ಪ ಕಡಿಮೆ ಕೊಟ್ಟರೆ ನಾನು ಹೇಗೆ ಉತ್ತರ ಕೊಡಬೇಕು, ಹೇಗೆ ಜಗಳ ಆಡಬೇಕು, ಎಷ್ಟು ಜಾಸ್ತಿ ಕೇಳೋ ಪ್ರಯತ್ನ ಮಾಡಬೇಕು, ಇದರ ಬಗ್ಗೆನೇ ಆಲೋಚನೆ ಮಾಡ್ತಾ ಇದ್ದ ಅಂದರೆ ಎಲ್ಲಿಯೋ ಗಮನ ಇರ್ತದೆ. ಸಾರಿಗೆ ಹಾಕುವ ಉಪ್ಪನ್ನು ಪಾಯಸಕ್ಕೆ ಹಾಕ್ತಾನೆ, ಪಾಯಸಕ್ಕೆ ಹಾಕುವ ಸಕ್ಕರೆಯನ್ನು ಸಾರಿಗೆ ಹಾಕ್ತಾನೆ, ಸಿಗೋ ಅಷ್ಟು ಹಣನೂ ಸಿಗೋದಿಲ್ಲ, ಬೈದು ಕಳಿಸ್ತಾನಷ್ಟೆ. ಯಾಕೆ? ಅಡುಗೆ ಮಾಡುವುದರಲ್ಲಿ ದೃಷ್ಟಿ ಇಟ್ಟು ಅಡುಗೆಯನ್ನು ಮಾಡಿದರೆ ಅಡುಗೆ ಚೆನ್ನಾಗಿ ಆಗಿ ಇವನು ಬಯಸಿದ್ದಕ್ಕಿಂತಲೂ ಹೆಚ್ಚು ಹಣ ಕೊಟ್ಟು ಕಳಿಸ್ತಾರೆ. ಆದರೆ ಹಣದ ಕಡೆಗೇ ದೃಷ್ಟಿ ಇಟ್ಟು ಅಡುಗೆ ಮಾಡುವುದರಲ್ಲಿ ದೃಷ್ಟಿ ಕಡಿಮೆ ಮಾಡಿ ಅಸ್ತವ್ಯಸ್ತ ಮಾಡಿದರೆ ಸಿಗುವ ಹಣವೂ ಇವನಿಗೆ ಸಿಗೋದಿಲ್ಲ. ಹೌದೋ ಅಲ್ವೋ? ಹಾಗೆ ನಮಗೆ ಕೇವಲ ಫಲದ ಕಡೆಗೆ ದೃಷ್ಟಿ ಇದ್ದರೆ, ದೇವರಂದಾನೆ ಅದರ ಕಡೆಗೆ ನನಗೆ ದೃಷ್ಟಿ ಇದೆ, ನೀನ್ಯಾಕೆ ತಲೆ ಕೆಡಿಸಿಕೊಳ್ತೀಯ? ನಾನು ಯಾರಿಗೂ ವಂಚನೆ ಮಾಡೋದಿಲ್ಲ, ಫಲದ ಕಡೆಗೆ ದೃಷ್ಟಿ ನನಗಿದೆ, ನೀನು ತಲೆ ಕೆಡಿಸಿಕೊಳ್ಳಬೇಡ, ನಿನ್ನ ಕರ್ತವ್ಯ ಕರ್ಮದಲ್ಲಿ ನೀನು ಚೆನ್ನಾಗಿ ದೃಷ್ಟಿಯನ್ನು ಇಟ್ಟುಕೋ, ಮಾಡುವ ಸಾಧನೆಯನ್ನು ಪ್ರಾಮಾಣಿಕವಾಗಿ ಮಾಡು, ನಿನಗೇನು ಫಲ ಕೊಡಬೇಕೋ ಅದನ್ನು ಕೊಡ್ತೇನೆ. ಫಲದ ಆಲೋಚನೆಯೊಳಗೆ, ಇದು ಕೇವಲ ಉಪನ್ಯಾಸ ಮಾಡುವುದಲ್ಲ, ಇದು ಎಲ್ಲರ ಅನುಭವಕ್ಕೆ ಬರುತ್ತೋ ಇಲ್ಲ ಹೇಳಿ. ಪ್ರತಿಯೊಬ್ಬರ ನಮ್ಮೆಲ್ಲರ ಅನುಭವಕ್ಕೆ ಬರುವ ವಿಷಯ ಇದು. ಏನು? ಯಾವುದೇ ಒಂದು ಕರ್ಮವನ್ನು ಮಾಡಲು ಇಂತಹ ಒಂದು ಉದ್ದೇಶಕ್ಕಾಗಿ ಇಂಥ ಹೊರಟ್ರೆ ಕೃಷ್ಣ, ಮಧ್ವಾಚಾರ್ಯರು ಅಥವಾ ಯಾವ ಗಣಪತಿ ಮೊದಲಾದ ದೇವತೆಗಳು, ಅವರ ಗುಣಗಳು, ಅವರ ಕ್ರಿಯೆ, ಅವರ ಲೀಲೆ, ಅವರ ಏನೂ ತಲೆಯಲ್ಲಿ ಬರೋದಿಲ್ಲ. ಬರೀ ನಾವು ಯಾವುದಕ್ಕೆ ಮಾಡ್ತಾ ಇದ್ದೇವೆ ಅದೇ ತಲೆಯಲ್ಲಿ ತಿರುಗ್ತಾ ಇರ್ತದೆ. ಮನೋರಥ, ಗಣಪತಿಯ ಪೂಜೆ ಮಾಡಬೇಕು, ಅದರಿಂದ ನನ್ನದು ಯಾವುದೋ ಒಂದು ಕೆಲಸ ಇದೆ, ಫಲ ಅದರ ಹಣ ಬರಬೇಕು, ಮನೆ ಪೂರ್ಣ ಆಗಬೇಕು, ಆ ಮನೆ ಕಟ್ಟಿದರೆ ಎಷ್ಟು ಚೆನ್ನಾಗಿರ್ತದೆ, ಅಲ್ಲಿ ಎಂತೆಂಥ ಜನ ಬರ್ತಾರೆ, ಮಿನಿಸ್ಟರ್ಗಳನ್ನೆಲ್ಲ ಕರೀಬೇಕು, ಇದೇ ಆಲೋಚನೆ. ಗಣಪತಿಯ ಜಪ ಮುಂದುವರೆದಿದೆ, ಗಣಪತಿಯ ಪೂಜೆ ಮಾಡ್ತಾ ಇದ್ದಾನೆ, ದೃಷ್ಟಿಯೆಲ್ಲ ಇವನಿಗೆ ಮನೆಯ ಮನೋರಥ ತುಂಬಿ ಹೋಗಿದೆ ಮನಸ್ಸಿನಲ್ಲಿ. ಗಣಪತಿ ಯಾಕೆ ಫಲ ಕೊಡ್ತಾನೆ? ನನ್ನ ಬಗ್ಗೆ ನಿನಗೆ ಯಾವ ಗಮನವೂ ಇಲ್ಲ, ನನ್ನ ಗುಣಗಳ ಚಿಂತನೆ ಇಲ್ಲ, ನನ್ನೊಳಗಿರುವ ವಾಯುದೇವರ ಚಿಂತನೆ ಇಲ್ಲ, ವಿಶ್ವಂಭರನ ಪರಮಾತ್ಮನ ಚಿಂತನೆ ಇಲ್ಲ, ಯಾರ ಚಿಂತನವೂ ಇಲ್ಲ, ನಿನಗೇನು ಬೇಕೋ ಅದನ್ನೇ ನೆನೆಸ್ತಾ ನೀನು ಕೆಲಸ ಮಾಡಿದರೆ ಫಲ ಕೊಡುವುದು ಯಾವುದು? ಮನೇನ ದೇವರ? ದೇವರು. ಯಾವುದೋ ಒಂದು ಆಫೀಸಿಗೆ ಹೋಗಿ ಅವನ ಹತ್ರ ನನಗೇನೋ ಒಂದು ಕೆಲಸ ಬೇಕಾಗಿದೆ, ಕೆಲಸ ಆಗಬೇಕಾಗಿದೆ, ಅವನ ಎದುರಿನಲ್ಲಿ ಹೋಗಿ, ನೀವು ಬಹಳ ಪ್ರಾಮಾಣಿಕರು, ಸಮಾಜ ಸೇವಕರು, ನೀವು ಅಧಿಕಾರದಲ್ಲಿ ಬಂದಾಗಿನಿಂದ ಬಹಳ ಒಳ್ಳೆಯ ಕೆಲಸಗಳೆಲ್ಲ ಆಗಿವೆ, ಇದೊಂದು ಕೆಲಸ ದಯಮಾಡಿ ಮಾಡಿಕೊಟ್ಬಿಡಿ ಅಂತ ಹೇಳಿದರೆ ಅವನು ಪ್ರೀತಿಯಿಂದ ಮಾಡ್ತಾನೋ? ಅದು ಬಿಟ್ಟುಬಿಟ್ಟು ಅವನ ಬಗ್ಗೆ ಒಂದೂ ಮಾತಿಲ್ಲ, ಅವನು ಮಾಡಿದ ಸಾಧನೆ ಪರೋಪಕಾರ ಪ್ರಾಮಾಣಿಕವಾಗಿ ಮಾಡಿದ್ದು ಬೇಕಾದಷ್ಟಿರುತ್ತೆ, ಅದು ಯಾವುದನ್ನೂ ಸ್ಮರಿಸೋದಿಲ್ಲ, ತನ್ನದನ್ನೇ ತಾನು ಹೇಳ್ತಾ ಕೂಡ್ತಾನೆ. ನಾನು ಇಂತಹ ಒಂದು ಕೆಲಸ ಮಾಡಬೇಕಂತ ಮಾಡಿದ್ದೇನೆ, ನನಗೊಂದು ಭೂಮಿ ಬೇಕಾಗಿದೆ, ಆ ಭೂಮಿ ಸಿಕ್ಕರೆ ನಾನು ಹಾಗೆ ಮಾಡ್ತೇನೆ, ಹೀಗೆ ಮಾಡ್ತೇನೆ, ನಾನು ಬೇಕಾದಷ್ಟು ಸಮಾಜ ಸೇವೆ ಮಾಡಿದ್ದೇನೆ, ನನ್ನ ಉದ್ದೇಶಗಳು ಹೀಗಿವೆ, ನನ್ನ ಮಕ್ಕಳಿದ್ದಾರೆ, ಮೊಮ್ಮಕ್ಕಳಿದ್ದಾರೆ, ಅವರೆಲ್ಲ ಸುಖವಾಗಿರಬೇಕು, ಇದನ್ನೇ ಗಂಟೆಗಟ್ಟಲೆ ಹೇಳಿದ ಅಂದರೆ ಅವನಂದ ಎಲ್ಲರೂ ಮಾಡೋದು ತಮಗಾಗಿ, ಮಕ್ಕಳಿಗಾಗಿ, ಮೊಮ್ಮಗಾದರೆ ನೀನು ಹೇಳೋದು ಆಯಿತು ನೋಡುವ ಅಂತ ಹೇಳ್ತಾನೆ, ಕೊಟ್ಟು ಕಳಿಸ್ತಾನೆ. ಆದರೆ ಅದರ ಬದಲಾಗಿ ತಾನೇನು ಮಾಡೋದಿದೆ ಮಾಡಲಿ, ಭೂಮಿ ಅವನು ಕೊಟ್ಟ ಮೇಲೆ ಇವನು ಏನಾದರೂ ಮಾಡಲಿ, ಯಾರು ತಲೆ ಕೆಡಿಸಿಕೊಳ್ಳೋರಿದ್ದಾರೆ? ಕೊಡೋದಕ್ಕೆ ಏನು ಬೇಕು? ಅಲ್ಲಿರುವ ವ್ಯಕ್ತಿಯ ಗುಣಗಳನ್ನು ಇವನು ಚಿಂತನೆ ಮಾಡೋದು. ನೀನು ಬಹಳ ದೊಡ್ಡವ, ಪರೋಪಕಾರಿ, ಸಮಾಜ ಸೇವಕ, ಪ್ರಾಮಾಣಿಕ ಕಾರ್ಯಕರ್ತ ಅಂತ ಅವನನ್ನು ಹೊಗಳಿದರೆ ಸಂತೋಷಪಟ್ಟು ಅವನು ಸ್ಯಾಂಕ್ಷನ್ ಮಾಡ್ತಾನೆ. ಸಿಕ್ಕ ಭೂಮಿಯಲ್ಲಿ ನೀನು ಏನಾದರೂ ಮಾಡಿಕೋ, ನಿನಗೆ ಯಾರು ಬೇಡ ಅಂದಿದ್ದಾರೆ? ಅದು ಬಿಟ್ಟು ನಾನು ಏನು ಮಾಡಬೇಕು ಅಂತ ಮಾಡಿದ್ದೇನೆ, ನನಗೆ ಮಕ್ಕಳೆಷ್ಟು, ಮೊಮ್ಮಕ್ಕಳೆಷ್ಟು, ಹೆಣ್ಣು ಮಕ್ಕಳೆಷ್ಟು, ಅವರು ಎಲ್ಲಿ ಹೋಗಿದ್ದಾರೆ, ಇದನ್ನೆಲ್ಲ ಗಂಟೆಗಟ್ಟಲೆ ಅವನ ಎದುರಿಗೆ ಸುದ್ದಿ ಹೇಳಿದರೆ ಅವನೇನು ನಿನ್ನ ಮೇಲೆ ಪ್ರೀತಿ ತೋರೋದಿಲ್ಲ. ಹಾಗಾಗಿದೆ ಪ್ರತಿಯೊಬ್ಬ ಮಾನವನ ಪರಿಸ್ಥಿತಿ. ತಾನೇನು ಕೆಲಸ ಮಾಡಬೇಕು ಅಂತ ಇಟ್ಟುಕೊಂಡಿದ್ದಾನೆ, ತನಗೇನು ಹಣ ಸಿಗಬೇಕಾಗಿದೆ, ತನಗೇನಾಗಬೇಕಾಗಿದೆ, ಅದರ ಬಗ್ಗೆನೇ ಮನಸ್ಸಿನಲ್ಲಿ ಚಿಂತನೆ ಮಾಡ್ತಾ ಅದನ್ನೇ ಪುರೋಹಿತರಿಗೆ ಹೇಳ್ತಾನೆ, ತಾನೂ ಅದನ್ನೇ ಚಿಂತನೆ ಮಾಡ್ತಾನೆ, ಕರ್ಮಗಳನ್ನು ಖರ್ಚು ಮಾಡಿ ವೈಭವದಿಂದ ಮಾಡಿ ಮುಗಿಸ್ತಾನೆ. ಇಷ್ಟಕ್ಕೂ ಮಾಡಿದನಲ್ಲ ಅನ್ನೋದಕ್ಕಾಗಿ ದೇವರು ಅನುಗ್ರಹ ಮಾಡಿ ಏನೋ ಅಲ್ಪ ಸ್ವಲ್ಪ ಫಲ ಕೊಡ್ತಾನೆ, ಇಲ್ಲ ಅಂತಲ್ಲ. ಆದರೆ
ಅವನ ಗುಣಗಳನ್ನೇ ಚಿಂತಿಸಿ, ಅವನ ಭಕ್ತರ ಗುಣಗಳನ್ನೇ ಚಿಂತಿಸಿ ಅದನ್ನೇ ಹಾಡಿ ಹೊಗಳಿ ನಾವು ಕರ್ಮ ಮಾಡಿದರೆ ನಮಗೆ ಊಹಿಸಲಿಕ್ಕೂ ಸಾಧ್ಯವಾಗದಷ್ಟು ಫಲಗಳನ್ನು ಭಗವಂತನೇ ವೃಷ್ಟಿ ಮಾಡ್ತಾನೆ. ನಾವೇ ಪ್ರಯತ್ನ ಪಟ್ಟು ಪಡೆದರೆ ಸಿಗುವ ನೀರು ಎಷ್ಟು? ಏನೋ ಮನೆಯಲ್ಲಿ ಒಂದು ಸಿಂಟೆಕ್ಸ್ ಟ್ಯಾಂಕು, ನೀವು ಮಾಡಿದ ಪ್ರಯತ್ನ ಅಷ್ಟೇ ಅಲ್ವಾ? ನಲ್ಲಿಯಲ್ಲಿ ನೀರು ಬರ್ತದೆ, 1 ಬಕೆಟು 2 ಬಕೆಟು ಒಂದು 10 ಬಕೆಟ್ ಉಪಯೋಗಿಸಿಬಿಟ್ರೆ ಟ್ಯಾಂಕ್ ಖಾಲಿ. ಇದು ನಮ್ಮ ಪ್ರಯತ್ನದಿಂದ ಬರುವ ನೀರು. ನಾವೇನೂ ಪ್ರಯತ್ನ ಮಾಡದೆ ದೇವರೇ ಸುರಿಸುವಂತಹ ನೀರಿದೆಯಲ್ಲ, ಉಡುಪಿಯ ಮಳೆಯ ನೀರು ನೋಡಿದ್ರಲ್ಲ, ಎಂತಹ ಮಳೆ ಅದು! ಧೋ 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 ಮಳೆ ಬಂದರೆ ನಮಗೆ ಊಹಿಸಲಿಕ್ಕಾಗದೇ ಇದ್ದಷ್ಟು ನದಿಗಳೆಲ್ಲ ತುಂಬಿ, ಸರೋವರಗಳೆಲ್ಲ ತುಂಬಿ, ಎಲ್ಲ ಜಲಾಶಯಗಳು ತುಂಬಿ ಹರಿತವೆ. ನಾವು ಪ್ರಯತ್ನ ಮಾಡಿ ಹಠ ಮಾಡಿ ಮುನ್ಸಿಪಾಲ್ಟಿಯಿಂದ ಪಡೆದುಕೊಳ್ಳೋ ನೀರೆಷ್ಟು, ದೇವರು ತಾನು ಪ್ರೀತಿಯಿಂದ ಸುರಿಸುವ ನೀರೆಷ್ಟು. ಹಾಗಿದೆ ನಾವು ಕಾಡಿ ಬೇಡಿ ನಮ್ಮ ಪ್ರಯತ್ನದಿಂದ ಪಡೆಯುವಂತಹ ಫಲ ಅತಿ ಅಲ್ಪ. ನಾವೇನು ಮಾಡೋದು ಬೇಡ, ನಮ್ಮ ಕರ್ತವ್ಯ ಕರ್ಮಗಳನ್ನು ಚೆನ್ನಾಗಿ ಮಾಡಿದರೆ ದೇವರು ಪ್ರಸನ್ನನಾಗಿ ಏನು ಅಭೀಷ್ಟಗಳ ವೃಷ್ಟಿಯನ್ನು ಮಾಡ್ತಾನೆ, ಅದು ಅಪಾರ. ನಾವು ಕೇಳದೇ ಇದ್ದರೆ, ಏನಾದರೂ ದೇವರು ಕಡಿಮೆ ಕೊಟ್ಟರೆ, ಇದು ಗೊತ್ತಾಗದೇ ಇದ್ದರೆ, ಇದೊಂದು ಮರೆತು ಹೋಯ್ತು ಅದೊಂದು ಕೇಳಿಬಿಡೋಣ. ಏನು ವಿಚಿತ್ರವಾದಂತಹ ಪ್ರವೃತ್ತಿ ಜನಗಳಲ್ಲಿ. ಸರ್ವಜ್ಞ ದೇವರು, ಸರ್ವಜ್ಞ. ನಾವು ಎಲ್ಲ ಕಡೆಗೆ ಓಡಾಡ್ತೇವೆ, ಏನೂ ಗೊತ್ತಿಲ್ಲ ನಮಗೆ. ಒಳಗೇ ಕೂತಿದ್ದಾನೆ ದೇವರು, ಅವನಿಗೆಲ್ಲ ಗೊತ್ತು. ಒಳಗೆ ಕೂತಿದ್ದಾನೆ ಅಂತ ತಿಳ್ಕೊಬೇಡಿ, ಸರ್ವತ್ರ ವ್ಯಾಪ್ತ ಅವನು. ವ್ಯವಹಾರದ ದೃಷ್ಟಿಯಲ್ಲಿ ಗರ್ಭಗೃಹದೊಳಗಿದ್ದಾನೆ. ನನ್ನ ಮನೆಯಲ್ಲಿ ಆದ ಸಮಸ್ಯೆ ಅವನಿಗೇನು ಗೊತ್ತು ಅಂತ ಅವನಿಗೆ ಹೇಳಲಿಕ್ಕೆ ಹೋಗಬೇಡಿ. ಅವನಿಗೇನು ಗೊತ್ತಿಲ್ಲ ಅಂತ ನೀವು ಹೇಳೋದಾದರೆ ಅದನ್ನು ಬಗೆಹರಿಸಲಿಕ್ಕಾದರೂ ಅವನಿಗೆ ಶಕ್ತಿ ಹೇಗಿದೆ? ಶಕ್ತಿ ಇದೆ ಅಂತ ವಿಶ್ವಾಸ ಇಟ್ಟು ತಾನೇ ನೀನು ದೇವರ ಬಳಿ ಬಂದದ್ದು. ಸರ್ವತ್ರ ವ್ಯಾಪ್ತ, ಸ್ವತಂತ್ರ, ಸರ್ವಜ್ಞ, ಅವನಿಗೆಲ್ಲವೂ ಗೊತ್ತು. ನಾವು ಭಕ್ತಿಯಿಂದ ಅವನನ್ನು ಸೇವೆ ಮಾಡಿ ಸಂತೋಷ ಪಡಿಸ್ತೇವೋ ಇಲ್ಲೋ ಇದನ್ನು ಪರೀಕ್ಷೆ ಮಾಡ್ತಾನಷ್ಟೇ. ನಾವು ಭಕ್ತಿಯಿಂದ ಸೇವೆ ಮಾಡಿದರೆ ನಾವು ಕೇಳಲಿಕ್ಕೆ ಸಾಧ್ಯವಾಗದೇ ಇದ್ದಷ್ಟು ಅವನು ಕೊಡ್ತಾನೆ. ಇದಕ್ಕೆ ಸುಧಾಮನ ಕಥೆಯೇ ದೃಷ್ಟಾಂತ ತಾನೆ. ಹೊರಕ ಬಟ್ಟೆಯಲ್ಲಿ ಮುಷ್ಟಿ ಅವಲಕ್ಕಿಯನ್ನು ಕೊಟ್ಟ, ಏನೂ ಕೇಳಲಿಲ್ಲ ಸುಧಾಮ. ಹೆಂಡತಿ ಬೇಕಾದಷ್ಟು ಹೇಳಿ ಕಳಿಸಿದ್ದಾಳೆ, ಇದನ್ನು ಕೇಳಿ ಅದನ್ನು ಕೇಳಿ ಅಂತ, ಏನೂ ಕೇಳಲಿಲ್ಲ. ಆದರೆ ಏನು ಕೇಳಬೇಕು ಅಂತ ಗೊತ್ತೂ ಇದ್ದಿದ್ದಿಲ್ಲ ಏನು. ಎಷ್ಟೋ ಹೆಣ್ಣು ಮಕ್ಕಳು ಹಾಕಿಕೊಳ್ಳುವ ಆಭರಣಗಳಿವೆ, ಪುರುಷರು ಹಾಕಿಕೊಳ್ಳುವ ಆಭರಣಗಳಿವೆ, ಅನೇಕ ಉಪಕರಣಗಳಿವೆ. ಅವುಗಳ ಹೆಸರು ಎಷ್ಟೋ ಜನರಿಗೆ, ವೈದಿಕ ಬ್ರಾಹ್ಮಣರಿಗೂ ಗೊತ್ತಿರೋದಿಲ್ಲ, ನಮ್ಮಂಥವರಿಗೂ ಗೊತ್ತೇ ಇರೋದಿಲ್ಲ ಅವುಗಳಿಗೆ ಹೆಸರೇನು ಅಂತ. ಯಾಕಂದರೆ ಎಂದೂ ಹಾಕಿಕೊಂಡು ಗೊತ್ತಿಲ್ಲ, ನೋಡಿ ಗೊತ್ತಿಲ್ಲ, ಕೇಳಿ ಗೊತ್ತಿಲ್ಲ. ಅಂಗಡಿಗೆ ಹೋಗಿ ಅದೇನೋ ಅಂತಾರಲ್ಲ, ಅದು ಹೀಗಿರತ್ತಲ್ಲ ಹಾಗಿರತ್ತಲ್ಲ ಅಂತ ನಾಟಕ ಮಾಡಬೇಕಾಗ್ತದೆ. ಪ್ರಸಂಗ ಬಂದರೆ ಹೇಳಲಿಕ್ಕೆ ಬರುವುದಿಲ್ಲ. ಕೃಷ್ಣ ಈ ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡ. ಸುಧಾಮ ಏನಾದರೂ ಕೇಳಿದರೆ ಏನು ಕೇಳ್ಬೋದಾಗಿತ್ತು? ಏನೋ ನಮ್ಮ ಮಕ್ಕಳಿಗೆ ಹಸಿವೆ ಆಗಿದೆ, ಒಂದಿಷ್ಟು ಊಟಕ್ಕೆ ಅನ್ನ ಅಕ್ಕಿ ಬೇಳೆ ಕೊಡು ಅಂತ ಕೇಳ್ಬೋದಾಗಿತ್ತು. ಅವನಿಗೆ ಆ 2 ಹೆಸರು ಬಿಟ್ಟರೆ ಬೇರೆ ಏನು ಗೊತ್ತಿರಲಿಲ್ಲ ಅಂತ ಅನ್ನಿಸ್ತದೆ. ಆದರೆ ಅವನು ಊಹೆ ಮಾಡಲಿಕ್ಕಾಗದೇ ಇರುವ ನಾನಾ ವಿಧವಾದಂತಹ ರಾಜ ಮಹಾರಾಜರು ಬಳಸುವಂತಹ ಆಭರಣಗಳು, ಉಪಕರಣಗಳು, ಇವುಗಳೆಲ್ಲವನ್ನು ದೇವರು ಕೊಟ್ಟ. ಅವನು ಕೇಳಲಿಲ್ಲ, ಕೇಳಲಿಕ್ಕೆ ಬರ್ತಿರಲೂ ಇಲ್ಲ. ಆದರೆ ಭಕ್ತಿಯಿಂದ ನಿಸ್ವಾರ್ಥವಾಗಿ ನಿಷ್ಕಾಮವಾಗಿ ದೇವರ ಸೇವೆ ಮಾಡಬೇಕು, ಇದೊಂದು ಮಾತ್ರ ಅವನಿಗೆ ಗೊತ್ತಿತ್ತು. ಹೀಗಾಗಿ ದೇವರು ವೃಷ್ಟಿಯನ್ನೇ ಮಾಡಿದ ಸುಧಾಮನ ಮನೆಯಲ್ಲಿ. ತನ್ನ ಮನೆ ಯಾವುದು ಅಂತ ಅವನಿಗೆ ಗುರುತು ಸಿಗದೇ ಇರುವಷ್ಟು ಅದ್ಭುತವಾದ ಐಶ್ವರ್ಯದ ವೃಷ್ಟಿಯನ್ನು ದೇವರು ಮಾಡಿದನಲ್ಲ. ನಂಬಿ ಕೆಟ್ಟವರಿಲ್ಲವೋ? ದೇವರನ್ನು ನಂಬದೇ ಕೆಟ್ಟರೆ ಇದ್ದಾರೆ ಬೇಕಾದಷ್ಟು ಜನ, ಆದರೆ ನಂಬಿ ಕೆಟ್ಟವರಿಲ್ಲ. ನಮೇ ಭಕ್ತ ಪ್ರಣಶ್ಯತಿ. ಈ ಶ್ರದ್ಧೆ, ಈ ವಿಶ್ವಾಸ ಅತೀ ಪ್ರಧಾನವಾದದ್ದು. ಜಾಪಕ, ಕೌಶಿಕ, ಆ ಶ್ರದ್ಧೆ, ಆ ವಿಶ್ವಾಸ ನಿನ್ನಲ್ಲಿದೆ. ತುಂಬು ಹೃದಯದಿಂದ ತಾಯಿ ಸಾವಿತ್ರಿ ಜಾಪಕನನ್ನು ಜಪ ಮಾಡುವ ಆ ಕೌಶಿಕನನ್ನು ಹರಿಸಿದ್ದಾಳೆ. ನಿನ್ನ ಈ ನಿಸ್ವಾರ್ಥತೆ, ನಿಸ್ಪೃಹತೆ. ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಅಪೇಕ್ಷೆ ಇರುತ್ತಂತೆ, ನಾನು ಪ್ರಸಿದ್ಧ ಆಗಬೇಕು ಅಂತ.
ಅದಕ್ಕೆ ಒಬ್ಬ ಕವಿ ಹೇಳಿದ, ನಿಮಗೆ ಅಷ್ಟು ಪ್ರಸಿದ್ಧಿಯ ಅಪೇಕ್ಷೆ ಇದ್ದರೆ ನಿಸ್ಪೃಹತೆಯಲ್ಲೇನೇ ಪ್ರಸಿದ್ಧಿಯನ್ನು ಪಡೆಯಿರಿ ಅಂತ. ಯಾವುದರಲ್ಲಿ ಪ್ರಸಿದ್ಧಿ? ನಿನಗೆ ಏನಾದರೂ ಒಂದು ಪ್ರಸಿದ್ಧಿ ಬೇಕಲ್ವಾ? ನಾನು ಇಂಥ ಕೆಲಸ ಮಾಡಿದೆ, ಅಂಥ ಕೆಲಸ ಮಾಡಿದೆ, ಇಷ್ಟು ದಾನ ಮಾಡಿದೆ, ಇಷ್ಟು ಧರ್ಮ ಮಾಡಿದೆ, ಇಲ್ಲಿ ಮನೆ ಕಟ್ಟಿಸಿಕೊಟ್ಟೆ, ಅವರಿಗೆ ಹಣ ಕೊಟ್ಟೆ, ಇವರಿಗೆ ಸನ್ಮಾನ ಮಾಡಿದೆ, ಯಾವುದನ್ನೂ ಹೇಳಿಕೊಳ್ಳಬೇಡ. ಮತ್ತು ಹೇಳಿಕೊಳ್ಳದೆ ಇದ್ದರೆ ನನ್ನ ಪ್ರಸಿದ್ಧಿ ಹೇಗೆ ಬರೋದು? ನೀನು ಹೀಗೇ ಇದ್ಬಿಡು ಜೀವನದಲ್ಲಿ, ಕೊನೆಗೊಮ್ಮೆ ನಿನಗೆ ಪ್ರಸಿದ್ಧಿ ಬರ್ತದೆ. ಆ ಪ್ರಸಿದ್ಧಿ ಹೋಗೋದೇ ಇಲ್ಲ. ಅದೇನು ಪ್ರಸಿದ್ಧಿ? ಇಡೀ ಜೀವನ ಸಾವಿರ ಸಾವಿರ ಸತ್ಕಾರ್ಯಗಳನ್ನು ಮಾಡಿದ, ಒಂದಕ್ಕೂ ಪ್ರಸಿದ್ಧಿಯನ್ನು ಅಪೇಕ್ಷೆ ಪಡಲಿಲ್ಲ ಈ ಮಹಾರಾಯ ಅಂತನ್ನೋ ಪ್ರಸಿದ್ಧಿ, ಅದು ಆಚಂದ್ರಾರ್ಕವಾಗಿ ಉಳಿತು. ಅದನ್ನು ಬಯಸಬೇಕು ಅಂತ ಅರ್ಥ ಅಲ್ಲ, ಮತ್ತೆ ಅದು ಬರುತ್ತೆ. ಆ ತರಹದ ಗುರಿ ಮನುಷ್ಯನಿಗಿರಬೇಕು. ನೀನೇನು ಸಾಧಿಸಿದೆ? ನಾನೇನೂ ಬೇಡಬಾರದು ಅನ್ನೋದನ್ನು ಸಾಧಿಸಿದೆ, ಯಾವುದನ್ನು ಬಯಸಬಾರದು ಇದನ್ನು ಸಾಧಿಸಿದೆ. ಪ್ರಸಿದ್ಧಿ ಕೀರ್ತಿ ಬೇಡ ಅನ್ನುವುದನ್ನು ಮರವರಿಕೆ ಮಾಡಿಕೊಂಡು ಇಡೀ ನನ್ನ ಜೀವನದಲ್ಲಿ ಸಾಕು. ಈ ತರಹದ ಒಂದು ಉತ್ತಮ ಮಟ್ಟದ ಸಾಧನೆಯನ್ನು ಮನುಷ್ಯ ಮಾಡಬೇಕು. ಅದಕ್ಕೆ ನೀನೊಬ್ಬ ದೊಡ್ಡ ನಿದರ್ಶನನಾಗಿ ಆದರ್ಶನಾಗಿದ್ದೀಯಾ, ನನ್ನ ಪೂರ್ಣಾನುಗ್ರಹ ಇದೆ ಅಂತ ಭಾರತಿ ಸರಸ್ವತಿ ಆ ಕೌಶಲಿಕನಿಗೆ ಆಶೀರ್ವಾದವನ್ನು ಮಾಡ್ತಾ ಇದ್ದಾಳೆ. ಶ್ರೀಕೃಷ್ಣ ಅರ್ಪಣ.